ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಉಗಾರ್ ಖುರ್ದ್ನಲ್ಲಿ ಶ್ರೀ ದುರ್ಗಾದೇವಿಯ ಭವ್ಯ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಸಮಾರಂಭವು ಅತಿ ವಿಜೃಂಭಣೆಯಿಂದ ಜರುಗಿದೆ. ಶ್ರೀ ದುರ್ಗಾದೇವಿ ದೇವಸ್ಥಾನವು ಭವ್ಯವಾಗಿ ಅತಿ ಸುಂದರವಾಗಿ ನಿರ್ಮಾಣವಾಗಿದ್ದು, ಮಂದಿರದ ಜೀರ್ಣೋದ್ಧಾರಕ್ಕೆ ಗೊಲ್ಲರ ಸಮಾಜವು ಅತಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ದೇವಿ ಮಂದಿರದಲ್ಲಿ ಹೋಮ ಪೂಜೆ, ಮಂತ್ರ ಪಠಣೆ, ಪಾಲಕಿಯ ಭವ್ಯ ಮೆರವಣಿಗೆ, ಮಹಿಳೆಯರಿಂದ ಕುಂಭ ಮೆರವಣಿಗೆ, ಅನೇಕ ರೀತಿಯ ಸಂಗೀತ ವಾದ್ಯಗಳು, ವೇಷಧಾರಿಗಳು ಕುಣಿತ ಈ ಒಂದು ಸಮಾರಂಭಕ್ಕೆ ಮೆರುಗು ತಂದಿದ್ರು. ಶ್ರೀ ದುರ್ಗಾದೇವಿ ಉದ್ಘಾಟನೆ ಹಾಗೂ ಕಳಸಾರೋಹಣ ಸಮಾರಂಭಕ್ಕೆ ಪರಮ ಪೂಜ್ಯರುಗಳು, ಮಾಜಿ ಶಾಸಕರು, ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ನಾಗರಿಕರು, ಗುರು ಹಿರಿಯರು, ಮಹಿಳೆಯರು, ಮಕ್ಕಳು, ಸುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ದುರ್ಗಾದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಸಮಾರಂಭದಲ್ಲಿ ಯಾವುದೇ ಕುಂದುಕೊರತೆ ಆಗದಂತೆ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ವ್ಯವಸ್ಥಾಪಕ ಸಮಿತಿಯವರು ನೋಡಿಕೊಂಡಿದ್ದಾರೆ. ಈ ಗುಡಿ ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಕಟ್ಟಲಿಕ್ಕೆ 80ರೊಳಗೆ ಮುಗೀತು. ಆಯಕ್ಕೆ ನಮ್ಮ ತಂದೆಯವರು ಈ ಊರಿನ ಸೇರ್ಪಟ್ಟಿದ್ರು. ಅವಾಗ ಅವ್ರು ಒಂದು ವ್ರತ ಇಟ್ಕೊಂಡು ಬಂದರು. ಪ್ರತಿ ವರ್ಷ ನಾವು ದುರ್ಗಾದೇವಿಯ ಜಾತ್ರೆ ಪೂಜೆ ಮಾಡ್ತೀವಿ, ಪ್ರತಿ ವರ್ಷ ಕೊಟ್ಟು ಹೋಗ್ತಾರೆ. ಇವರು ಸುಮಾರು 11 ತಿಂಗಳು ಈ ದೇಶದಲ್ಲಿ ಇವರೆಲ್ಲ ಒಂದು ಜಡಿಬೂಟಿದಿಂದ ತಯಾರಾದಂಥ ಆಯುರ್ವೇದಿಕ್ ಔಷಧಗಳನ್ನು ಮಾರಾಟ ಮಾಡಿ ಕೊನೆಗೆ ತಮ್ಮ ಊರಿಗೆ 1 ತಿಂಗಳ ಬಿಫೋರ್ ಬಂದು ಈ ಜಾತ್ರೆ ಮಾಡ್ತಿರ್ತಾರೆ. ಈ ಸಮಾಜ ಇಷ್ಟೊಂದು ಈಗ ಸದೃಢ ಆಗೈತ್ಲೆ, ಯಾರು ಬಂದಿಲ್ಲ. ಗೊಲ್ಲ ಸಮುದಾಯಕ್ಕೆ, ವೈಷ್ಣವ ಸಮುದಾಯಕ್ಕೆ ಎಲ್ಲಿ ಕೃಷ್ಣ ಪರಮಾತ್ಮ ಅಂತ ಕರಿತಿಲ್ಲ, ಕೃಷ್ಣನ ವಂಶಜರು ಎಲ್ಲಿ ಬಂದಾರ ಅಂತ ಕೇಳಿದ್ರೆ ಅದು ಕೃಷ್ಣಾ ನದಿ ದಂಡಿ ಉಗಾರ ಕುರ್ತು ಬಂದಾರಪ್ಪ ಅಂದ್ರೆ ಎಂತ ವಿಷಯ ಸರ್, ಅಂತ ವಿಷಯ. ಬಹುಶಃ ಆ ಕೃಷ್ಣನನ್ನು ನೋಡಿಲ್ಲ, ನಿಮ್ಮ ಒಳಗೆ ಕೃಷ್ಣನನ್ನು ನೋಡ್ತಾ ಇದ್ದೀವಿ. ಬಹುಶಃ ಕೃಷ್ಣ ಯಾರಿಗೆ ಎಂದೂ ತಪ್ಪು ಮಾಡಿಲ್ಲ. ನೀ ಜನಾಂಗದ ಹುಟ್ಟಿದವ್ರ ಜನ ನೀವೇನದಲ್ಲ, ಇನ್ನೊಬ್ಬರಿಗೆ ಎಂದೂ ತಪ್ಪು ಮಾಡುವಂತ ಸಮಾಜ ಯಾವ್ದಂದ್ರ ಅದು ವೈಷ್ಣವ ಸಮಾಜ, ಗೊಲ್ಲ ಸಮಾಜ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಅಲ್ಕೋತ ಕೃಷ್ಣ ಪರಮಾತ್ಮ ಗೊಲ್ಲ ಅಂದ್ರ ಆಕಳುಗಳನ್ನ ಕಾಯ್ತಿದ್ದ. ಆಕಳುಗಳ ಹೊಟ್ಟ್ಯಾಗ 33 ಕೋಟಿ ದೇವತೆಗಳದಾವ. ಆ 33 ಕೋಟಿ ದೇವತೆಗಳನ್ನ ಪೂಜೆ ಮಾಡಿರ್ತಕ್ಕಂಥ ತಾಕತ್ ಯಾರಲ್ಲೈತಂದ್ರ ನಿಮ್ಮ ಸಮಾಜದ ಬಂಧುಗಳೇ ತಮ್ಮೆಲ್ಲರಿಗೆ ಗೊತ್ತಿರಬೇಕು. ಅಂತ ಅದ್ಭುತ ಸಮಾಜಕ್ಕೆ ಪೂಜಾ ಶ್ರೀ ಪ್ರೊಫೆಸರ್ ಶ್ರೀಯುತರಾಗಿರ್ತಕ್ಕಂಥವ್ರು ಬಹಳ ಸರಳ ಸಜ್ಜನದ ವ್ಯಕ್ತಿ. ಸರ್ ನಾನು ಬಂದು ಕೇಳಿದೆ, ಸರ್ ಈ ಸಮಾಜ ಸ್ವಲ್ಪ ಅಕ್ಷರನನ್ನು ಕೂಡ ನನ್ನ ವಯಸ್ಸಿಗೆ 82, ನಾನು 40 ವರ್ಷ ಹಿಂದೆ. ಯಾಕಂದರೆ ನನ್ನ ಆತ್ಮೀಯರಾದಂಥ ಶಿವಗೌಡ ಕಾಗೆ ಅವರು ಹೇಳಿದ್ದಾರೆ, ಸ್ವಲ್ಪ ಬೇಗನೆ ಇದು ಮಾಡಬೇಕಂತ ಹೇಳಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಈ ಗೊಲ್ಲರ ಸಮಾಜ, ನಾನು ತಾಲೂಕು ಅಭಿವೃದ್ಧಿ ಮಂಡಳದ ಅಧ್ಯಕ್ಷ ಇದ್ದೆ. ಈ ಸಮಾಜದ ಜನರು ಇಲ್ಲೇ ಗೋಪುರ ಹಾಕೊಂಡು ಇಲ್ಲಿ ಇರ್ತಿದ್ರು. ಆಚೆಗಡೆ ಬಾಜು ಈ ರೋಡ್ ಬಿಟ್ಟು ಆ ಕಡೆ, ಈ ಕಡೆ ಸ್ವಲ್ಪ ಇತ್ತು. ಒಂದು ಗುಡಿ ಇತ್ತಿಲ್ಲಿ. ಅವಾಗ ನನಗೆ ಇವರು ಜನರ ಸಹಾಯ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇವರೊಂದು ಬೇಡಿಕೆ ಇತ್ತು, ಇಲ್ಲಿ ಒಂದು ಗುಡಿ ಆಗ್ಬೇಕಂತ ಹೇಳಿ. ಅದರಿಂದ ಪರ್ಯಾವರಣ ಸಮಾರಂಭಕ್ಕೆ ನಾ ಬಂದಿದ್ದೇನೆ 40 ವರ್ಷದ ಹಿಂದೆ. ಜನರ ಸಹಕಾರ ಮತ್ತು ದುರ್ಗಾದೇವಿ ಆಶೀರ್ವಾದ, ಜನರ ಸತ್ಕಾರದ ಈ ಎರಡರ ಮಧ್ಯದಲ್ಲಿ ಇವತ್ತು ಯಾದವ ಸಮಾಜದಲ್ಲಿ ಭಕ್ತಿ ಸೇರಿಕೊಂಡು ಇದೊಂದು ಭವ್ಯ ಮಂದಿರ ಕಟ್ಟ್ಯಾರಲ್ಲ, ಇದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಅನ್ನೋಂಥದ್ದು. ಇದನ್ನು ಹೇಳಿದ್ರು, ನಮ್ಮ ಸಿದ್ಧಗೌಡರು ಹೇಳಿದರು, ನಮ್ಮ ಕಾರ್ಯಕರ್ತ ನಿರೂಪಣೆ ಮಾಡೋರು ಹೇಳಿದರು. ಸಮಾಜದವರು ತಾವು ಸ್ವಂತ ಕಟ್ಟಿದಾರನ್ನಂತ ಮಾತನ್ನು ಹೇಳಿದರು. ಯಾವಾಗಲೂ ಅವರನ್ನ ಕಾಪಾಡ್ತದನ್ನಂಥದ್ದು ಕೂಡ ಇವತ್ತು ನಾವು ನೆನಪಿಡ್ಬೇಕು. ಜಗತ್ತಿನೊಳಗೆ ಬೆಲೆ ಕಟ್ಟಲಿಕ್ಕೆ ಬರ್ತದೆ ಎಲ್ಲ ವಸ್ತುಗಳನ್ನು. ಒಂದು ಹಣ್ಣನ್ನು ಬೆಲೆ ಕಟ್ಟಬಹುದು, ಒಂದು ಮಾವಿನ ಹಣ್ಣಿನ ಬೆಲೆ ಒಂದು 100 ರೂಪಾಯಿ ಅಂತ ಹೇಳ್ಬಹುದು, 500 ರೂಪಾಯಿ ಅಂತ ಹೇಳ್ಬಹುದು. ಆದರೆ ಹಣ್ಣಿನ ಬೆಲೆ ಕಟ್ಟಲಿಕ್ಕೆ ಬರ್ತದ, ಆದರೆ ಹಣ್ಣಿನ ರುಚಿಯನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೂವನ್ನು ಬೆಲೆ ಕಟ್ಟಲಿಕ್ಕೆ ಬರ್ತದೆ, ಒಂದು ಗುಲಾಬಿ ಹೂವನ್ನ ಇದು ಎಷ್ಟು ಕಿಮ್ಮತ್ತ, ಇದಕ್ಕೆ 5 ರೂಪಾಯಿ 50 ರೂಪಾಯಿ ಅಂತ ಹೇಳ್ಬೋದು ಗುಲಾಬಿ ಹೂವಿಗೆ, ಆದರೆ ಸುವಾಸನೆಗೆ ಬೆಲೆ ಕಟ್ಟಲಿಕ್ಕೆ ಬರುವುದಿಲ್ಲ. ಇವತ್ತು ಸಮಾಜದವರು ಇದನ್ನ 1 ಕೋಟಿ ಖರ್ಚು ಮಾಡ್ಯಾರಂತ ಹೇಳ್ಬೋದು, 2 ಕೋಟಿ ಖರ್ಚು ಮಾಡ್ಯಾರಂತ ಹೇಳ್ಬೋದು, ಆದರೆ ಭಕ್ತಿಯಿಂದ ಕಟ್ಟಾರ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಅಂತ ಭಕ್ತಿಯಿಂದ ಕಟ್ಟಿದಂಥ ಮಂದಿರ ಇದು ಈ ದುರ್ಗಾದೇವಿಯ ಮಂದಿರ.
ಇವತ್ತು ಎದರಿಂದ ಭವ್ಯವಾಗಿ ಬೆಳೀತದಂದ್ರೆ ಭಾರತದ ಸಂಸ್ಕೃತಿ ಇವತ್ತು ಎಲ್ಲಾದ್ರೂ ಇದ್ರೆ ಅದು ಗುಡಿ ಗುಂಡಾರದಿಂದ, ಮಠ ಮಂದಿರದಿಂದ, ಮಹಾತ್ಮರ ಸಾಧು ಸಂತರಿಂದ, ದಾನಿಗಳಿಂದ, ದಾನಿವಂತರ ಜನರಿಂದ ಇವತ್ತು ಬೆಳಗ್ತಾ ಇದೆ ಅನ್ನೋಂಥದ್ದು ಕೂಡ ಇವತ್ತು ನೆನಪಿಡಬೇಕು. ಭರತ ಮುರಗೊಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.